ಹಲೋ ಎವ್ರಿವಾನ್, ಗಟ್ಟಿ ಅವಲಕ್ಕಿ ಯೂಸ್ ಮಾಡಿ ಸೂಪರ್ ಟೇಸ್ಟ್ ಆಗಿರೋ ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ನೋಡೋಣ. ಯಾಕಂದರೆ ಇದು ದಿಢೀರ್ ಅಂತ ಮಾಡ್ಕೋಬಹುದಾದ ರೆಸಿಪಿ. ಟೈಮ್ ಕಡಿಮೆ ಇದ್ರೂ ಅರ್ಜೆಂಟಾಗಿ ಯಾವುದಾದ್ರೂ ರೆಸಿಪಿ ಮಾಡಬೇಕು ಅನಿಸಿದರೆ ಖಂಡಿತ ಈ ರೆಸಿಪಿನ ಮನೇಲೇ ಮಾಡ್ಕೊಳ್ಳಿ. ಬೇಗ ಆಗುತ್ತೆ ಅಷ್ಟೇ ಅಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಕೆಲವೊಂದು ಸಲ ಈ ತಿಂಡಿ ಮಾಡಬೇಕಾದ್ರೆ ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬಹುದು. ಆ ಥರ ಮಾಡಿದರೆ ನೀವು ದೇವ್ರ ಪ್ರಸಾದವಾಗಿ ಕೂಡ ಮಾಡ್ಕೋಬಹುದು. ಈಗ ಅವಲಕ್ಕಿ ಚಿತ್ರಾನ್ನ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 2 ಗ್ಲಾಸ್ ಅವಲಕ್ಕಿನ ಒಂದು ಪಾತ್ರೆಗೆ ಹಾಕಿ 1-2 ಸಲ ವಾಶ್ ಆದಮೇಲೆ ವಾಟರ್ ಆ್ಯಡ್ ಮಾಡಿ 5 ನಿಮಿಷ ನೆನೆಸಿಡಬೇಕು. ನಾವು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀವಿ, ಸೊ ಅದನ್ನು ನೀರಲ್ಲಿ ನೆನೆಸಿಡಲೇಬೇಕು. ನೆನೆಸಿದರೆ ಮಾತ್ರ ಅವಲಕ್ಕಿ ಸಾಫ್ಟ್ ಆಗುತ್ತೆ. ಸೊ 5 ನಿಮಿಷ ಆದಮೇಲೆ ನೀರಿಂದ ತೆಗೆದು ಅದನ್ನು ನೀಟಾಗಿ ಡ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು. ಕೊತ್ತಂಬರಿ, 2 ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ, 3 ಆನಿಯನ್ ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ಸೊ ತುರಿದಿರೋ ಕಾಯಿ ತುರಿ, ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ, ಟೊಮ್ಯಾಟೊ ಎಲ್ಲ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ರೆಡಿ ಮಾಡೋಣ. ಒಂದು ಪ್ಯಾನ್ಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಿಡಿದ್ಮೇಲೆ ಜೀರಿಗೆ, ನೆಕ್ಸ್ಟ್ ಕಡಲೆಕಾಯಿ ಬೀಜ ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಆದಮೇಲೆ ಈರುಳ್ಳಿ ರೋಸ್ಟ್ ಆದಮೇಲೆ ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಟೊಮ್ಯಾಟೊ, ಕರಿಬೇವು, ಈವನ್ ವೆಜಿಟೇಬಲ್ಸ್ ಆ್ಯಡ್ ಮಾಡಿನೂ ಮಾಡಬಹುದು, ಬಟ್ ನಾನಿಲ್ಲಿ ಹಾಕ್ತಾ ಇಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಹಾಕಿ ಮಾಡಿ ನಾನು ಅಪ್ಡೇಟ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ನೆಕ್ಸ್ಟ್ ಡ್ರೈ ಮಾಡಿರೋ ಅವಲಕ್ಕಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅರಿಶಿನ ಪುಡಿ ಚೆನ್ನಾಗಿ ಬಂದಿದೆ ಉದ್ರಾಗಿ. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಹವೆಲ್ ಬೇಯಿಸಿ ಲಿಡ್ ಓಪನ್ ಮಾಡಿ ಕೊನೆಗೆ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ಬಿಸಿ ಅವಲಕ್ಕಿ ಚಿತ್ರಾನ್ನ ರೆಡಿ. ಬ್ರೇಕ್ಫಾಸ್ಟಿಗೆ ಬೇಕಾದರೂ ನೀವು ಮಾಡ್ಕೋಬಹುದು, ಇಲ್ಲ ಅಂದರೆ ಸಂಜೆ ಈವ್ನಿಂಗ್ ಕಾಫಿ ಟೀ ಜೊತೆನೂ ಮಾಡ್ಕೋಬಹುದು. ಚಟ್ನಿ ಜೊತೆನೂ ಒಳ್ಳೆ ಗುಡ್ ಕಾಂಬಿನೇಷನ್. ಕಾಯಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಖಂಡಿತ ಇವತ್ತು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್, ಶೇರ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರೋ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.